ಪ್ರಾಪರ್ಟಿ ನೇಮ್ ಬಂದು ಕೆವಿ ಆರ್ಚಿಡ್ಸ್ ಅಂತ ಹೇಳಿ. ಈ ಪ್ರಾಪರ್ಟಿ ನಿಯರ್ ಬೈ ಸ್ಕೂಲ್ಸ್ ನೀವು ತಗೊಂಡ್ರೆ ಚಿತ್ರಕೂಟ ಸ್ಕೂಲ್ಸ್ ಬರುತ್ತೆ, ವಿದ್ಯಾನಿಕೇತನ್ ಸ್ಕೂಲ್ ಬರುತ್ತೆ. ಈ ಪ್ರಾಪರ್ಟಿಯಿಂದ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಬಂದು ನಿಮಗೆ 2.5 ಕಿಲೋಮೀಟರ್ಸ್ ರೇಡಿಯಸ್ ಲೊಕೇಟ್ ಆಗಿರೋದು. ಇದು ಟೋಟಲ್ 90 ಯೂನಿಟ್ಸ್ ಇರುತ್ತೆ. ಇದರಲ್ಲಿ ಎ ಬ್ಲಾಕ್ ಇದೆ, ಬಿ ಬ್ಲಾಕ್ ಇದೆ. ನಾನು ನಿಮಗೆ ಎ ಬ್ಲಾಕ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಪ್ರಾಪರ್ಟಿ ತೋರಿಸ್ತೀನಿ, 3 BHK. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, NN ಪ್ರಾಪರ್ಟೀಸ್ಗೆ ಸ್ವಾಗತ. ನಿಮಗೋಸ್ಕರ ಇವತ್ತು ರೀಸೇಲ್ ಅಲ್ಟ್ರಾ ಪ್ರೀಮಿಯಂ ಲಕ್ಸುರಿ 3 BHK ಫ್ಲಾಟ್ ತೋರ್ಸಕ್ ಬಂದಿದ್ದೀನಿ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಜ್ಞಾನ ಭಾರತಿ ಸೆಕೆಂಡ್ ಸ್ಟೇಜು ಇದೇ ಪ್ರಾಪರ್ಟಿ. ಈ ಪ್ರಾಪರ್ಟಿ ನೇಮ್ ಬಂದು ಕೆವಿ ಆರ್ಚಿಡ್ಸ್ ಅಂತ ಹೇಳಿ. ನೀವು ಹೀಗೆ ನೋಡ್ಬೋದು, ಅದು ಮೇನ್ ರೋಡ್ ಬರುತ್ತೆ. ಅದು ನಿಮಗೆ 80 ಫೀಟ್ ರೋಡ್, ಕಮರ್ಷಿಯಲ್ ಮೇನ್ ರೋಡ್ ಬರುತ್ತೆ. ಈ ಪ್ರಾಪರ್ಟಿ ಸೈಡ್ಗೆ 2 ಸೈಡ್ ಕಾರ್ನರ್ ರೋಡ್ಸ್ ಬರುತ್ತೆ. ಇದು 40 ಫೀಟ್ ಬರುತ್ತೆ, ಈ ಕಡೆ 40 ಫೀಟ್ ರೋಡ್ ಬರುತ್ತೆ. ಈ ಪ್ರಾಪರ್ಟಿ ನಿಯರ್ ಬೈ ಸ್ಕೂಲ್ಸ್ ನೀವು ತಗೊಂಡ್ರೆ ಚಿತ್ರಕೂಟ ಸ್ಕೂಲ್ಸ್ ಬರುತ್ತೆ, ವಿದ್ಯಾನಿಕೇತನ್ ಸ್ಕೂಲ್ ಬರುತ್ತೆ. ಹಾರ್ಡ್ಲಿ 1.5 ಕಿಲೋಮೀಟರ್ಸ್ ರೇಡಿಯಸ್ ಲೊಕೇಟ್ ಆಗಿರೋದು. ಈ ಪ್ರಾಪರ್ಟಿ ಆಪೋಸಿಟ್ ನೀವು ನೋಡ್ಬೋದು, ಅದು ಮಾಮ್ಸನ್ ಮೀ ಅಂತ ಒಂದು ಹಾಸ್ಪಿಟಲ್, ಮಾಮ್ಸನ್ ಮಿನಿ ಅಂತ ಹೇಳ್ಬಿಟ್ಟು ಒಂದು ಹಾಸ್ಪಿಟಲ್. ಮತ್ತೆ ಈ ಕಡೆ ನಿಮಗೆ ಮಾಂಟೆಸರಿ ಸ್ಕೂಲ್ ಒಂದು ಬರುತ್ತೆ. ಈ ಪ್ರಾಪರ್ಟಿಯಿಂದ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಬಂದು ನಿಮಗೆ 2.5 ಕಿಲೋಮೀಟರ್ಸ್ ರೇಡಿಯಸ್ ಲೊಕೇಟ್ ಆಗಿರೋದು. ಇದರ ಹತ್ರ ಸುಖ ಪಬ್ ಅನ್ನೋದನ್ನು ನೀವು ಕೇಳಿರ್ಬೋದು, ಅದು ತುಂಬಾ ಫೇಮಸ್ ಆಗಿರೋದು. ಅದು ಇಲ್ಲಿಂದ ಹಾರ್ಡ್ಲಿ 1.5 ಕಿಲೋಮೀಟರ್ಸ್ ಅಲ್ಲಿ ಲೊಕೇಟ್ ಆಗಿರುವಂತದ್ದು. ಇದು ಟೋಟಲ್ 90 ಯೂನಿಟ್ಸ್ ಇರುತ್ತೆ. ಇದರಲ್ಲಿ ಎ ಬ್ಲಾಕ್ ಇದೆ, ಬಿ ಬ್ಲಾಕ್ ಇದೆ. ನಾನು ನಿಮಗೆ ಎ ಬ್ಲಾಕ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಪ್ರಾಪರ್ಟಿ ತೋರಿಸ್ತೀನಿ, 3 BHK. ಹೀಗೆ ಬನ್ನಿ. ಇದು ಮೇನ್ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಇದು ಫ್ರಂಟ್ ಎಲಿವೇಶನ್. ಇದು ಕಾರ್ ಪಾರ್ಕಿಂಗ್ ಬರುತ್ತೆ. ಇದು ಎಂಟ್ರಿ. ಇಲ್ಲಿ ಸೆಕ್ಯೂರಿಟಿ ರೂಮ್ ಬರುತ್ತೆ. ಇದು ಕಂಪ್ಲೀಟ್ ನಿಮಗೆ ಕಾರ್ ಪಾರ್ಕಿಂಗ್ ಸ್ಪೇಸ್ ಬರುತ್ತೆ ಟೋಟಲ್. ಇದೆಲ್ಲ ನಿಮಗೆ ಅಮ್ಯುನಿಟೀಸ್ ಬರುತ್ತೆ. ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಬರುತ್ತೆ. ಆ ಕಡೆಗೆ ನೀವು ನೋಡ್ಬೋದು, ವಾಕಿಂಗ್ ಟ್ರ್ಯಾಕ್ ಬರುತ್ತೆ, ಜಾಗಿಂಗ್ ಟ್ರ್ಯಾಕ್ ಬರುತ್ತೆ. ಕಂಪ್ಲೀಟ್ಲಿ ಸುತ್ತಲೂ ಬರುತ್ತೆ. ಇದು ಅಪಾರ್ಟ್ಮೆಂಟ್ ಸುತ್ತಲೂ. ಇದರಲ್ಲಿ ನಿಮಗೆ ಜಿಮ್ಮು ಮತ್ತೆ ಪಾರ್ಟಿ ಹಾಲ್ ಕೂಡ ಇದೆ. ಇದರಲ್ಲಿ ನಿಮಗೆ 4 ಬೋರ್ವೆಲ್ಸ್ ಇದೆ, ಕಾವೇರಿ ವಾಟರ್ ಇದೆ, ಮತ್ತೆ 2 ಲಿಫ್ಟ್ ಇದೆ. ಈ ಫ್ಲಾಟ್ ಇದು ಕಾರ್ ಪಾರ್ಕಿಂಗ್ ತೋರಿಸ್ತೀನಿ. ಇದು ಲಿಫ್ಟ್ ಏರಿಯಾ ಬರುತ್ತೆ. ಅದು ಎಲೆಕ್ಟ್ರಿಸಿಟಿ ಪ್ಯಾನೆಲ್ ಬರುತ್ತೆ, ಇಂಡಿವಿಜುವಲ್ ಮೀಟರ್ಸ್ ಇರುತ್ತೆ ಅಲ್ಲಿ. ಇದು ಕಾರ್ ಪಾರ್ಕಿಂಗ್ ಪ್ರೊವೈಡ್ ಮಾಡಿರೋದು. 205 ಕಂಪ್ಲೀಟ್ ಸುತ್ತಲೂ ವಾಕಿಂಗ್ ಟ್ರ್ಯಾಕ್ ಬರುತ್ತೆ. ಹೀಗೆ ಬನ್ನಿ. ಇದು ಲಿಫ್ಟ್ ಏರಿಯಾ. ಇದು ನೋಡ್ಬೋದು ನೀವು, ಲಿಫ್ಟ್ ಫ್ಲೋರಿಂಗ್ ಕೂಡ ನಿಮಗೆ ಗ್ರೆನೇಟ್ ಹಾಕಿದ್ದಾರೆ. ಹೀಗೆ ಬನ್ನಿ, ನಿಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಪ್ರಾಪರ್ಟಿ ತೋರಿಸ್ತೀನಿ. ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ. ನಿಮಗೆ ಸ್ಟೇರ್ ಕೇಸ್ ಇಂದ ಎಂಟ್ರಿ ಬರುತ್ತೆ. ಈ ಕಾರಿಡಾರ್ ಎಲ್ಲ ನೀವು ನೋಡ್ಬೋದು, ಕಂಪ್ಲೀಟ್ ಗ್ರೆನೇಟ್ ಕ್ಲೇಡ್ ಮಾಡವ್ರೆ. ಲಿಫ್ಟ್ ಏರಿಯಾಗೂ ಅಷ್ಟೇ ಗ್ರೆನೇಟ್ ಕ್ಲೇಡ್ ಮಾಡಿದ್ದಾರೆ. ಇದು ಹೆವಿ ಥಿಕ್ನೆಸ್ MS ಅಲ್ಲಿ ಗೇಟ್ ಹಾಕಿದ್ದಾರೆ. ಇದು ಸೇಫ್ಟಿಗೆ. ಇದು ನಿಮಗೆ ಅಪಾರ್ಟ್ಮೆಂಟ್ ಬಂದು ಇಂಡಿಪೆಂಡೆಂಟ್ ಆಗುತ್ತೆ, ಸೇಫ್ಟಿ ಇರುತ್ತೆ. ಇದು ನಿಮ್ದು ಕಾರಿಡಾರ್ ಬರುತ್ತೆ ಕಂಪ್ಲೀಟ್. ಗ್ರೆನೇಟ್ ಎಲ್ಲ ಫ್ಲೋರಿಂಗ್ ಎಲ್ಲ ನೀವು ನೋಡ್ಬೋದು, ಗ್ರೆನೇಟ್ ಹಾಕಿದ್ದಾರೆ. ಈ ಕಡೆಗೆ ಸೆಕ್ಯೂರಿಟಿ ಗ್ರಿಲ್ ಹಾಕಿದ್ದಾರೆ, ವೆಂಟಿಲೇಷನ್ ಬರುತ್ತೆ ಅಂತ ಹೇಳಿ. ಇದು ನಿಮಗೆ ಶೂ ರ್ಯಾಕ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಶೂ ರ್ಯಾಕ್ ಇದೆ. ಇದು ಇಲ್ಲೊಂದು ಬೆಲ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಅಕಾರ್ಡಿಂಗ್ ಟು ದೇವಮೂಲೆ ಈಸ್ಟ್ ಫೇಸಿಂಗ್ ಬರುತ್ತೆ. ಇದು ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ ಆಫ್ ದ ಫ್ಲಾಟ್ ಬರುತ್ತೆ. ವಾಸ್ಕಾಲು ಮೇನ್ ಡೋರ್ ಟೀಕ್ ಬರುತ್ತೆ. ಬಾರ್ಡರ್ ಎಲ್ಲ ನಿಮ್ಗೆ ಒಳ್ಳೆ ಕಾರ್ನಿಶಿಂಗ್ ಮಾಡಿದ್ದಾರೆ, ಒಳ್ಳೆ ಪಾಲಿಶ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಒಂದು 5 or 6 ಥಿಕ್ನೆಸ್ ಅಲ್ಲಿ ಹೆವಿ ವಾಸ್ಕಾಲ್ ಬರುತ್ತೆ. ಇದು ಮೇನ್ ಡೋರ್ ಅಷ್ಟೇ ನಿಮಗೆ 2 ಇಂಚ್ ಥಿಕ್ನೆಸ್ ಅಲ್ಲಿ ಬರುತ್ತೆ. ಹಿಂದ್ಗಡೆ ಕೂಡ ನಿಮಗೆ ಇದು ವೆನೈರ್ ಪಾಲಿಶ್ ಮಾಡಿದ್ದಾರೆ, ವೆನೈರ್ ಶೀಟ್ ಹೊಡೆದು ಪಾಲಿಶ್ ಮಾಡಿದ್ದಾರೆ. ಇದಕ್ಕೊಂದು ಬ್ರಾಂಚ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಯುರೋಪ ಕೀ ಸೆಟ್ ಕೊಟ್ಟಿದ್ದಾರೆ. ಹೀಗೆ ಬನ್ನಿ. ಇದು ನೋಡ್ಬೋದು ನೀವು, ಸ್ಪೇಷಿಯಸ್ ಲಿವಿಂಗ್ ರೂಮ್ ಬರುತ್ತೆ, ತುಂಬಾ ಸ್ಪೇಷಿಯಸ್ ಆಗಿದೆ. ಆ ಕಡೆ ಒಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇದು ಫ್ಲೋರಿಂಗ್ ಎಲ್ಲ ನೀವು ನೋಡ್ಬೋದು, ಗ್ರೆನೇಟ್ ಹಾಕಿದ್ದಾರೆ, ಒಳ್ಳೆ ಗ್ರೆನೇಟ್ ಕೊಟ್ಟಿದ್ದಾರೆ. ನಿಮಗೆ ಸೀಲಿಂಗ್ ನೋಡ್ಬೋದು ನೀವು, POP ಮಾಡಿ LED ಲೈಟ್ಸ್ ಕೊಟ್ಟು ವುಡ್ ವಿನೈರ್ ಪಾಲಿಶ್ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಬಂದು ನಿಮಗೆ AC ಫಿಕ್ಸೆಡ್ AC ಇರುತ್ತೆ. ಇದು ನಿಮಗೆ ಸೋಫಾ ಸೆಟ್ ಹಾಕೋಬಹುದು. ಇದು ನಿಮಗೆ TV ಯೂನಿಟ್ ಬರುತ್ತೆ. ಇದು ಅಷ್ಟೇ ಕಂಪ್ಲೀಟ್ ವುಡ್ ಅಲ್ಲಿ ಮಾಡಿದ್ದಾರೆ.
ಇದು ವಿನೈರಲ್ಲೇ ಮಾಡಿರೋದು, ಪಾಲಿಶ್ ಮಾಡಿದ್ದಾರೆ. ಎಂತ ಟಿವಿ ಕೂಡ ನೀವು ಮೋಲ್ಡ್ ಮಾಡ್ಕೋಬಹುದು ಇದರಲ್ಲಿ. ಇಲ್ಲೆಲ್ಲ ಗಿಫ್ಟ್ ಐಟಮ್ಸ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಪೂಜಾ ಬರುತ್ತೆ. ಇದು ಪೂಜಾನು ಅಷ್ಟೇ, ನಿಮಗೆ ಮೇನ್ ಡೋರು ಮತ್ತೆ ವಾಸ್ಕಾಲು ಟೀಕಲ್ ಮಾಡಿದ್ದಾರೆ, ವಿತ್ ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಅಷ್ಟೇ ನೀವು ನೋಡ್ಬೋದು, ಒಳ್ಳೆ ಗ್ರೇನೈಟ್ ಕೊಟ್ಟಿದ್ದಾರೆ. ಒಂದು ಮಂಟಪಕ್ಕೂ ಅದಕ್ಕೂ ನಿಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ವಾಲ್ಸ್ಗೂ ಟೈಲ್ಸ್ ಕ್ಲೈಡ್ ಮಾಡಿದ್ದಾರೆ. ಇಲ್ಲಿ ಹಚ್ಚಿಂಗ್ ಗ್ಲಾಸ್ ಅಲ್ಲಿ ಒಂದು ಹೋಮ್ ಅಂತ ಒಂದು ಇದು ಮಾಡಿದ್ದಾರೆ. ಇಲ್ಲಿ ಅಷ್ಟೇ ನಿಮಗೆ ಇದು ನೋಡ್ಬೋದು ನೀವು, ಲಿವಿಂಗ್ ಕಮ್ ಡೈನಿಂಗ್ ಗೆ ಒಂದು ಪಾರ್ಟಿಷನ್ ಮಾಡಿದ್ದಾರೆ. ಇದು ವುಡ್ ಅಲ್ಲಿ ಮಾಡಿರೋದು ಪಾರ್ಟಿಷನ್, ವಿತ್ ವೆನೈರ್ ಪಾಲಿಶ್ ಮಾಡಿದ್ದಾರೆ. ಇದಕ್ಕೆ ಗ್ಲಾಸ್ ಪಿಲ್ಲರ್ ಕೊಟ್ಟಿದ್ದಾರೆ. ಇದಕ್ಕೆ ಡಿಸೈನ್ ಬಂದು ನಿಮಗೆ ವುಡ್ ಅಲ್ಲಿ CNC ಡಿಸೈನ್ ಕೊಟ್ಟಿದ್ದಾರೆ. ಒಳ್ಳೆ ಎಲಿಗೆಂಟ್ ಲುಕ್ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ಹೀಗೆ ಬನ್ನಿ, ಇದು ಕಿಚನ್ ಎಂಟ್ರೆನ್ಸ್ ಬರುತ್ತೆ, ಸೌತ್ ಈಸ್ಟ್ ಕಾರ್ನರ್ ಅಗ್ನಿಮೂಲ. ಇಲ್ಲಿ ಕೂಡ ನೋಡ್ಬೋದು ನೀವು, ಇದಕ್ಕೂ ಕೂಡ ವುಡನ್ ಫ್ರೇಮ್ಸ್ ಹಾಕಿದ್ದಾರೆ, ವಿತ್ ವೆನೈರ್ ಪಾಲಿಶ್ ಕೊಟ್ಟಿದ್ದಾರೆ. ಹೀಗೆ ಬನ್ನಿ, ಇಲ್ಲಿ ನಿಮಗೆ ಬ್ಲಾಕ್ ಕಲರ್ ಗ್ರಾನೈಟ್ ಸ್ಲೇಬ್ ಹಾಕಿದ್ದಾರೆ. ಇಲ್ಲಿ ಪಾತ್ರೆ ತೊಳೆಯಕ್ಕೆ ಸಿಂಕ್ ಕೊಟ್ಟಿದ್ದಾರೆ. ಇಲ್ಲೊಂದು ಅಕ್ವಾಗಾರ್ಡ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 2 ಸೋರ್ಸ್ ವಾಟರ್, ಕಾವೇರಿ ಬೋರ್ವೆಲ್. ಇದಕ್ಕೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ನೀವು ನೋಡ್ಬೋದು ಕ್ಯಾಬಿನೆಟ್ಗೆ ಸ್ಟೋರೇಜ್, ಎಲ್ಲ ಕ್ಯಾಬಿನೆಟ್ ಮಾಡಿ ಸ್ಟೋರೇಜ್ ಇದೆ. ಇಲ್ಲಿ ಗ್ಯಾಸ್ ಸ್ಟವ್ ಇಟ್ಕೋಬಹುದು. ಇಲ್ಲಿ ಚಿಮಿನಿ, ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಇವೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ನಿಮ್ ಕೆಳಗಡೆ ಈ ಕಡೆ ಕೂಡ ಕ್ಯಾಬಿನೆಟ್ ಸ್ಟೋರೇಜ್ ಇದೆ. ಇಲ್ಲಿ ನಿಮಗೆ ಒಂದು ಸ್ಟೋರೇಜ್ ಮಾಡಿ ಮೇಲ್ಗಡೆ, ಅದ್ರ ಮೇಲ್ಗಡೆ ಮೈಕ್ರೋ ಓವನ್ ಮತ್ತೆ ಏರ್ ಫ್ರೈಯರ್. ಇದು ನಿಮಗೆ ಫ್ರಿಜ್ ಪಾಯಿಂಟ್ ಬರುತ್ತೆ. ಇದು ಡೈನಿಂಗ್ ಹಾಲ್ ಬರುತ್ತೆ, ಡೈನಿಂಗ್ ಸ್ಪೇಸ್. ಆರಾಮಾಗಿ ಒಂದು 4 ಜನ ಇಲ್ಲಿ ಕೂತ್ಕೊಂಡು ಊಟ ಮಾಡಬಹುದು. ಇದಕ್ಕೆ ಒಂದು ಚಿಕ್ಕದಾಗಿ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ. ಇದು ಕ್ರಾಕರಿ ಐಟಮ್ಸ್ ಇದಕ್ಕೆ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಇದಕ್ಕೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಈ ಕಡೆಗೆ ಯುಟಿಲಿಟಿ, ಇಲ್ಲಿ ವಾಷಿಂಗ್ ಮೆಷಿನ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಕಡೆ ಕೂಡ ಸೇಫ್ಟಿ ಗ್ರಿಲ್ಸ್ ಹಾಕಿ ಇಲ್ಲಿ ಕೂಡ ವೆಂಟಿಲೇಷನ್ ಇದೆ. ಇಲ್ಲಿ ಮೇಲ್ಗಡೆ ನೀವು ಕ್ಲೋತ್ಸ್ ಕೂಡ ಡ್ರೈ ಮಾಡ್ಕೋಬಹುದು. ಇಲ್ಲಿ ಡೈನಿಂಗ್ ಇದಕ್ಕೆ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಕುಬೇರ ಮೂಲೆ. ಇದಕ್ಕೂ ಅಷ್ಟೇ ವಾಸ್ಕಲ್ ನೋಡ್ಬೋದು ನೀವು, ಒಳ್ಳೆ ಪಾಲಿಶ್ ಮಾಡಿದ್ದಾರೆ. ಇದಕ್ಕೂ ಅಷ್ಟೇ ಡೋರ್ಸ್ ಎಲ್ಲ ಒಳ್ಳೆ ಡೋರ್ಸ್ ಇದೆ, ವಿತ್ ವೆನೈರ್ ಪಾಲಿಶ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್, ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಫಿಕ್ಸೆಡ್ ಕಾರ್ಡು ಮತ್ತೆ ಫಿಕ್ಸೆಡ್ AC. ಮೇಲೆ ಕೂಡ ನೀವು ನೋಡ್ಬೋದು ಸೀಲಿಂಗು POP ಮಾಡಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ವಾರ್ಡ್ರೋಬ್ಸ್ ಬರುತ್ತೆ, ಲ್ಯಾಮಿನೇಷನ್ ಮಾಡಿ, ಕಲರ್ ಕಾಂಬಿನೇಷನ್ ಎಕ್ಸಲೆಂಟ್ ಆಗಿದೆ, ಸ್ಟೋರೇಜ್ ಚೆನ್ನಾಗಿದೆ. ಈ ಕಡೆಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಇಲ್ಲಿ ನಿಮಗೆ TV ಯೂನಿಟ್, ಇದು ಅಷ್ಟೇ ಒಳ್ಳೆ ವುಡ್ ಯೂಸ್ ಮಾಡಿದ್ದಾರೆ, ವಿನೈರ್ ಪಾಲಿಶ್ ಮಾಡಿದ್ದಾರೆ. ಈ ರೂಮ್ಗೊಂದು ಅಟ್ಯಾಚ್ ವಾಶ್ರೂಮ್ ಇದೆ. ಫ್ಲೋರಿಂಗ್ ಎಲ್ಲ ನೀವು ನೋಡ್ಬೋದು, ಒಳ್ಳೆ ಫ್ಲೋರಿಂಗ್ ಮಾಡಿದ್ದಾರೆ. ಒಂದು 8 ಅಡಿಗೆ ವಾಲ್ ಟೈಲ್ಸ್ ಕ್ಲಿಯರ್ ಮಾಡಿದ್ದಾರೆ. ನಿಮಗೆ ಗ್ಯಾಸ್ ಗೀಸರ್ ಇದೆ, ಇಲ್ಲೊಂದು ವೆಂಟಿಲೇಷನ್ ಇದೆ, ಈ ಕಡೆ ಕಮೋಡ್ ಇದೆ, ವಾಲ್ ಮಿಕ್ಸರು, ಹೆಡ್ ಶವರು, ಇಲ್ಲೊಂದು ಹ್ಯಾಂಡ್ ವಾಶು, ಇಲ್ಲೊಂದು ಮಿರರ್ ಹಾಕಿದ್ದಾರೆ, ಅದಕ್ಕೊಂದು ಲೈಟ್ ಇದೆ. ಹೀಗೆ ಬನ್ನಿ, ಸ್ಪೇಷಿಯಸ್ ಆಗಿದೆ. ಕಿಡ್ಸ್ ರೂಮ್ ಕೂಡ ಫ್ಲೋರಿಂಗ್ ಎಲ್ಲ ಕಂಪ್ಲೀಟ್ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. ಮೇಲ್ಗಡೆ ಕೂಡ ನಿಮಗೆ ವುಡ್ ಅಲ್ಲಿ POP ವರ್ಕ್ಸ್ ಮಾಡಿದ್ದಾರೆ. ಇಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಒಳಗಡೆ LED ಲೈಟ್ಸ್ ಇದೆ. ಈ ಕಡೆ ಒಂದು ವೆಂಟಿಲೇಷನ್ ಇದೆ. ಈ ರೂಮ್ಗೆ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಇದು ಬಾಲ್ಕನಿ ಬರುತ್ತೆ, ಸ್ಪೇಷಿಯಸ್ ಆಗಿದೆ ಬಾಲ್ಕನಿ. ಇದೆಲ್ಲ ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿ ಮುಂದೆನೆ ನಿಮ್ಗೆ ಇದು 60 ಫೀಟ್ ರೋಡ್ ಬಿಟ್ ಬರುತ್ತೆ. ಇದು ಕಮರ್ಷಿಯಲ್ ಬರುತ್ತೆ. ಡೋರ್ಸ್ ಎಲ್ಲ ಒಳ್ಳೆ ಡೋರ್ಸ್ ಯೂಸ್ ಮಾಡಿದ್ದಾರೆ. ಇದಕ್ಕೂ ಅಷ್ಟೇ ಕಾಟ್ ಕೊಟ್ಟಿದ್ದಾರೆ. ಕಾಟ್ ಅಲ್ಲಿ ನಿಮಗೆ ಸ್ಟೋರೇಜ್ ಇದೆ. ಈ ಕಡೆ ನಿಮಗೆ ಒಂದು ಐರನ್ ಟೇಬಲ್ ಮಾಡಿದ್ದಾರೆ. ಈ ಕಡೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಮೇಲ್ಗಡೆ ಕ್ಯಾಬಿನೆಟ್ಸ್ ಮಾಡಿದ್ದಾರೆ, ಅದಕ್ಕೂ ಸ್ಟೋರೇಜ್ ಇದೆ. ಇದೊಂದು ಸ್ಟಡಿ ಟೇಬಲ್ ಇದೆ. ಈ ರೂಮ್ಗೂ ಮತ್ತೆ ಈ ರೂಮ್ಗೂ ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನೀವು ನೋಡ್ಬೋದು, ಒಳ್ಳೆ ಫ್ಲೋರಿಂಗ್ ಹಾಕಿದ್ದಾರೆ. ಅಪ್ ಟು 7 ಫೀಟ್ ವರೆಗೂ ನಿಮಗೆ ವಾಲ್ ಟೈಲ್ಸ್ ಕ್ಲೇಡ್ ಮಾಡಿದ್ದಾರೆ. ಇಲ್ಲೊಂದು ವೆಂಟಿಲೇಷನ್, ಒಂದು ಎಕ್ಸಾಸ್ಟ್ ಇದೆ, ಗೀಸರ್ ಇದೆ. ಇಲ್ಲಿ ನಿಮಗೆ ವಾಲ್ ಮಿಕ್ಸರ್, ಹೆಡ್ ಶವರ್ ಇದೆ, ಒಂದು ಹ್ಯಾಂಡ್ ವಾಶ್ ಇದೆ, ಒಂದು ಮಿರರ್ ಇದೆ. ಇದು 3rd ರೂಮ್ ಬರುತ್ತೆ, ಗೆಸ್ಟ್ ರೂಮ್. ಇದು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ.
ಮೇಲೆ ಸೀಲಿಂಗ್ ನೀವು ನೋಡ್ಬೋದು, ವುಡ್ ವರ್ಕ್ ಮಾಡಿ ವಿನೈರ್ ಪಾಲಿಶ್ ಮಾಡಿದ್ದಾರೆ, ಒಳ್ಳೆ LED ಲೈಟ್ಸ್ ಕೊಟ್ಟಿದ್ದಾರೆ, ಇದಕ್ಕೂ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಈ ಕಡೆ ವಾರ್ಡ್ರೋಬ್ಸ್ ಇದೆ, ಇದಕ್ಕೂ ಅಷ್ಟೇ ಲ್ಯಾಮಿನೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರೆ, ಮೇಲ್ಗಡೆ ಕ್ಯಾಬಿನೆಟ್ಸ್ ಇದೆ, ಒಳಗಡೆ ಕೂಡ ಸ್ಟೋರೇಜ್ ಇದೆ. ಇಲ್ಲೊಂದು ಸ್ಟಡಿ ಟೇಬಲ್ ಇದೆ, ಇದಕ್ಕೂ ಇಲ್ಲೇ ಸ್ಟೋರೇಜ್, ಬುಕ್ಸ್ ಇಡಕ್ಕೆ ಒಂದು ರ್ಯಾಕ್ ತರ ಮಾಡಿದ್ದಾರೆ. ಹೀಗೆ ಬನ್ನಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದ್ರೆ ಓನರ್ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ. ಯಾವುದೇ ರೀತಿ ಬ್ರೋಕರೇಜ್ ಚಾರ್ಜಸ್ ಇರಲ್ಲ, ಡೈರೆಕ್ಟ್ ನೀವು ಓನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಹೋದ್ರೆ ಈ ಪ್ರಾಪರ್ಟಿ ಲೊಕೇಶನ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿರ್ತೀವಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ N9 Properties.